ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಕೇಶವನಾಥಾಯ ನಯನಾನಂದ ಮೂರ್ತಯೇ ಭಾಗ್ಯ ಪರಿನಿವಾಸಾಯ ಕೇಶವಾಯ ನಮೋ ನಮಃ. ನಮಸ್ತೆಸ್ತು ಮಹಾಮಾಹೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯೋ ನಿತ್ಯಮಚ್ಯುತ ಪದಂಬುಜ ಯುಕ್ಮ ರುಕ್ಮ ವ್ಯಾಮೋಹ ಅತಸ್ಥಿತ ರಾಣಿ ತೃಣಾಯ ಮೇನೆ ಅಸ್ಮದೋ ಗುರೋ ಭಗವತೋ ದೈಹಿಕ ಸಿಂಜೋ ರಾಮಾನುಜಸ್ಯಂ ಶರಣಂ ಶರಣಂ ಪ್ರಪದ್ಯೆ. ಓಂ ನಮೋ ನಾರಾಯಣಾಯ. ಶ್ರೀಮತೆ ವರವರಮುನಿಯೇ ನಮಃ. ನಾವು ಭಗವದ್ ರಾಮಾನುಜಾಚಾರ್ಯರ ಬಗ್ಗೆ ಕಿರು ಪರಿಚಯ ಮಾಡ್ಕೊಳ್ಳೋಣ. ಆಚಾರ್ಯರ ತ್ರಯರುಗಳು ಒಂದು ನಮ್ಗಾಗ್ಲೇ ಗೊತ್ತಿದೆ. ಆದಿಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು. ಆದಿಶಂಕರಾಚಾರ್ಯರು ಅದ್ವೈತವನ್ನ, ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತವನ್ನ, ಮಧ್ವಾಚಾರ್ಯರು ದ್ವೈತವನ್ನ ಮತವನ್ನ ಸ್ಥಾಪನೆ ಮಾಡ್ತಾರೆ. ಅದು ಭಗವಂತನ ವಿಚಾರವಾಗಿ 3 ಸಿದ್ಧಾಂತಗಳಾಗುತ್ತೆ. ಆ 3 ಸಿದ್ಧಾಂತಗಳು ಕೂಡ ಭಕ್ತಿಯ ಪ್ರವೃತ್ತಿ ಮಾರ್ಗವನ್ನೇ ತಿಳಿಸುತ್ತೆ. ಆದಿಶಂಕರಾಚಾರ್ಯರು ಶಿವನ ಅಂಶ ಸಂಭೂತರು, ರಾಮಾನುಜಾಚಾರ್ಯರು ಆದಿಶೇಷನ ಅಂಶ ಸಂಭೂತರು, ಮಧ್ವಾಚಾರ್ಯರು ವಾಯುದೇವನ ಅಂಶ ಸಂಭೂತರು, ಆಂಜನೇಯ ಭೀಮ ಅಂಶ ಸಂಭೂತರು. ಹೀಗೆ 3 ಸಿದ್ಧಾಂತಗಳಿರುತ್ತೆ. ನಾವೆಲ್ಲರೂ 3 ಸಿದ್ಧಾಂತದಲ್ಲಿ ಯಾವ್ದಾದ್ರು ಒಂದು ಸಿದ್ಧಾಂತವನ್ನ ನಾವು ಅನುಸರಿಸ್ಬೇಕು. ಅದು ಭಕ್ತಿಯಿಂದ ಮುಕ್ತಿಗೆ ಕರೆದುಕೊಂಡು ಹೋಗುತ್ತೆ. ರಾಮಾನುಜಾಚಾರ್ಯರು ಅವತಾರ ಮಾಡ್ಲಿಕ್ಕೆ ಏನ್ ಕಾರಣ? ಏನಪ್ಪ ಕಾರಣ ಅಂದ್ರೆ, ಶ್ರೀಮನ್ನಾರಾಯಣ ವೈಕುಂಠ ಲೋಕದಲ್ಲಿ ಇರ್ತಾರೆ, ಲಕ್ಷ್ಮಿ ಸಮೇತ. ಆಗ ಆದಿಶೇಷನಿಗೆ ಹೇಳ್ತಾರೆ, ಅವಾಗ ನೋಡಿ ಭೂಲೋಕದಲ್ಲಿ ಅಧರ್ಮ ಹೆಚ್ಚುತ್ತಾ ಇದೆ, ಧರ್ಮ ಸ್ಥಾಪನೆ ಮಾಡಬೇಕು, ವಿಷ್ಣು ತತ್ವ ಕಡಿಮೆ ಆಗ್ತಾ ಇದೆ, ಎಲ್ಲರೂ ಭಕ್ತಿ ಮಾರ್ಗಕ್ಕೆ ತಗೊಂಬನ್ನಿ, ಅವ್ರನ್ನ ಮುಕ್ತಿಯನ್ನ ಕೊಡಿಸಿ ಅಂತ ಹೇಳಿದ್ದಾರೆ ಶ್ರೀಮನ್ನಾರಾಯಣ ಆದಿಶೇಷನಿಗೆ. ಅದಕ್ಕೆ ಅವರು ಆಗ್ಲಿ ನಾನು ಅವತಾರ ಮಾಡ್ತೀನಿ, ಆಚಾರ್ಯ ಪುರುಷನಾಗಿ ನಾನು ಅವತಾರ ಮಾಡಿ ಅವ್ರನ್ನ ಧರ್ಮಕ್ಕೆ ಅವ್ರನ್ನ ಕರೆತರ್ತೀನಿ, ಅವ್ರ ಮುಕ್ತಿಯನ್ನ ಕೊಡಿಸ್ತೀನಿ ಅಂತ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ್ಲಿ ಇಂದ ತಥಾಸ್ತು ಅಂತ ಹೇಳ್ತಾರೆ. ಹಾಗಾಗಿ ಅವರು ಆದಿಶೇಷನ ಅವತಾರವಾಗಿ ಈ ಭೂಲೋಕಕ್ಕೆ ಅವತಾರ ಮಾಡ್ತಾರೆ. ಇನ್ನೊಂದು ಕಾರಣ, ಈಶ್ವರ ಸಂಹಿತೆನಲ್ಲಿ ಶ್ರೀಕೃಷ್ಣ ಬಲರಾಮರು ಮಾತಾಡ್ಕೊಳ್ತಾ ಇದ್ದಾರೆ. ಆ ಶ್ಲೋಕ ಈ ರೀತಿ ಇದೆ: ಹಸ್ತಿತೆ ವಿಮಲಾ ಭಕ್ತಿ ಮಯಿ ಯಾದವನಂದನ ಪ್ರಥಮಂ ಶೇಷರೂಪೇ ಮೇ ಕೈಂಕರ್ಯ ಮಕರೋದಾತ್ ಭವಾನ್ ತತಸ್ತು ಲಕ್ಷ್ಮಣೋ ಭೂತ್ವಾ ಮಾಮಾರಾದಿತ್ವಾನ್ ಇಹ ಇದನಾಮಪಿ ಮಾಂ ಇದಸ್ತಮಂ ಬಲಭದ್ರ ತ್ವಮರ್ಷಸಿ ಕಲವಾಪಿ ಹಿಗೆ ಭೂಯಃ ಕಸಿದ್ ಭೂತ್ವಾ ದ್ವಿಜೋತ್ತಮಂ ನಾನಾರ್ವಿಧೈರ್ ಭೋಗ ಜ್ವಾಲೈ ಅರ್ಚನಮೇ ಕರಿಷ್ಯಸಿ ಅಂತ. ಈ ಶ್ಲೋಕದ ಅರ್ಥ ಏನಪ್ಪಾ ಅಂದ್ರೆ, ಶ್ರೀಕೃಷ್ಣ ಭಗವಂತ ಬಲರಾಮಾಗಿ ಹೇಳ್ತಾ ಇದ್ದಾರೆ ಅಣ್ಣನಿಗೆ, ನೀನು ಹಿಂದೆ ಆದಿಶೇಷನಾಗಿ ಅವತಾರ ಮಾಡಿದ್ದೆ, ನಂತರ ಲಕ್ಷ್ಮಣನಾಗಿ ಅವತಾರ ಮಾಡಿದ್ದೆ. ನೀನು ನನ್ನಲ್ಲಿ ತುಂಬಾ ಭಕ್ತಿ ಪ್ರೀತಿ ವಿಶ್ವಾಸ ಇಟ್ಟು ಸ್ವಾಮಿ ಭಕ್ತಿಯನ್ನು ಇಟ್ಟಿರೋದ್ರಿಂದ ನೀನು ಅಣ್ಣನಾಗಿ ನೀನು ಬಂದಿದೀಯಾ. ನಿನಗೆ ನಾನು ತುಂಬಾ ಪ್ರೀತಿ ಆಧಾರವನ್ನು ಕೊಡ್ತಾ ಇದ್ದೀನಿ. ಮುಂದೆ ನೀನು ದ್ವಿಜೋತ್ತಮನಾಗಿ ಅಂದ್ರೆ ರಾಮಾನುಜರಾಗಿ ಅವತಾರ ಮಾಡ್ತೀಯಾ ಅಂತ ಅವರು ಈ ಸಂವಾದದಲ್ಲಿ ತಿಳಿಸಿದ್ದಾರೆ, ಈಶ್ವರ ಸಂಹಿತೆಯಲ್ಲಿ. ಹೀಗೆ ಭಾಗವತದಲ್ಲೂ ಕೂಡ ಉಲ್ಲೇಖನ ಇದೆ. ಹಾಗೆ ಪದ್ಮಪುರಾಣ, ಸ್ಕಂದ ಪುರಾಣ, ನಾರದ ಪುರಾಣಗಳಲ್ಲೂ ಕೂಡ ಈ ಭಗವದ್ ರಾಮಾನುಜಾಚಾರ್ಯರ ಅವತಾರ ಮಾಡೋದನ್ನ ಉಲ್ಲೇಖನ ಮಾಡಿದ್ದಾರೆ. ಅನಂತರ ನಾವು ಆಳ್ವಾರ್ ಬಗ್ಗೆ ತಿಳಿದಿದ್ದೀವಿ. ಆಳ್ವಾರಲ್ಲಿ ನಮ್ಮಾಳ್ವಾರರು ಪ್ರಮುಖರು ಅಂತ. ಅವರು ಹುಣಸೆ ಮರದಲ್ಲಿ ತಪಸ್ಸನ್ನ ಆಚರಣೆ ಮಾಡಿದಂಥ ಮಹನೀಯರವರು. ಅಂತ ಮಹನೀಯರು ತನ್ನ ಶಿಷ್ಯನಿಗೆ ಮಧುರಕವಿ ಆಳ್ವಾರ್ ಅವರಿಗೆ ಪಕ್ಕದಲ್ಲಿ ಹರಿಯುವಂತ ತಾಮ್ರಪರ್ಣಿ ನದಿ ನೀರನ್ನ ತರಿಸ್ತಾರೆ. ತರಿಸಿ ಅದನ್ನ ಕಾಯಿಸಕ್ಕೆ ಹೇಳ್ತಾರೆ. ಅದು ಕಾಯಿಸಿದಾಗ ಅವರು ಕೈ ಎತ್ತಿ ಒಂದು ವಿಗ್ರಹ ಸಿಗುತ್ತೆ. ಆ ವಿಗ್ರಹ ಭಗವದ್ ರಾಮಾನುಜಾಚಾರ್ಯರ ವಿಗ್ರಹ ಆಗಿರುತ್ತೆ. ಆಗ ಕೇಳ್ತಾರೆ, ಗುರುಗಳೇ ಯಾರು ವಿಗ್ರಹ ಇದು, ಯಾವ ಮೂರ್ತಿ ಬಂದಿದೆ ಅಂತ ಕೇಳಿದಾಗ, ಮುಂದೆ ಇವರು ಅವತಾರ ಮಾಡ್ತಾರೆ, ಆದಿಶೇಷ ಅಂಶ ಸಂಭೂತರು, ಇವರೇ ಜಗದ ಕಲ್ಯಾಣ ಮಾಡ್ತಾರೆ, ಜಗದಾಚಾರ್ಯರಾಗ್ತಾರೆ, ಎಲ್ಲರನ್ನು ಭಕ್ತಿ ಮಾರ್ಗಕ್ಕೆ ಕೊಂಡೊಯ್ತಾರೆ ಅಂತ ಈ ವಿಚಾರವನ್ನ ತಿಳಿಸ್ತಾರೆ.
ಒಮ್ಮೆ ಶ್ರೀ ಪೆರುಂಬದೂರಿನಲ್ಲಿ ಕೇಶವ ಸೋಮಯಾಜಿ ಅವರ ಪತ್ನಿ ಕಾಂತಿಮತಿ ಅಂತ ದಂಪತಿಗಳಿರ್ತಾರೆ, ಸಂತೋಷವಾಗಿರ್ತಾರೆ. ಹಾಗಾಗಿ ಅವರಿಗೆ ಮಕ್ಕಳಿರಲ್ಲ. ಹಾಗಾಗಿ ಅಲ್ಲೇ ಸಮೀಪದಲ್ಲೇ ಇರುವಂಥ ತಿರುವಲ್ಲಿಕೇಣಿ ಎಂಬ ಗ್ರಾಮದಲ್ಲಿ ಪಾರ್ಥಸಾರಥಿ ದೇವಸ್ಥಾನ ಇರುತ್ತೆ. ಅಲ್ಲಿ ಅವರು ಯಜ್ಞ ಯಾಗಾದಿಗಳನ್ನ ಏರ್ಪಡಿಸ್ತಾರೆ. ಆ ಯಜ್ಞ ಯಾಗಾದಿಗಳಿಂದ ಭಗವಂತ ತೃಪ್ತಿವಂತಾನೆ. ಆಗ ಅವರು ಅಲ್ಲೇ ವಾಸ ಮಾಡ್ತಾರೆ ಕೆಲವು ಕಾಲ. ಭಗವಂತ ಕನಸಿನಲ್ಲಿ ಬಂದು ಹೇಳ್ತಾರೆ, ನಾನು ನಿಮ್ಮ ಮಗನಾಗಿ ಅವತಾರ ಮಾಡ್ತೀನಿ ಅಂತ ಹೇಳಿ, ಆಚಾರ್ಯ ಪುರುಷನಾಗಿ ಅವತಾರ ಮಾಡ್ತೀನಿ ಅಂತ ಕೂಡ ಭಗವಂತ, ಕೃಷ್ಣ ಭಗವಂತ ತಿಳಿಸ್ತಾರೆ. ಅದನ್ನ ಬೆಳಗ್ಗೆ ಅವ್ರ ಪತ್ನಿಗೆ ಹೇಳ್ತಾರೆ, ನನಗೆ ಕನಸು ಬಿತ್ತು, ಶ್ರೀಮನ್ ನಾರಾಯಣ ಶ್ರೀಕೃಷ್ಣ ನನ್ನ ಕನಸಿನಲ್ಲಿ ನಾನೇ ಅವತಾರ ಮಾಡ್ತೀನಿ, ನಾನು ಮಗನಾಗಿ ಜನಿಸ್ತೀನಿ ಅಂತ ಹೇಳ್ತಾರೆ. ಅವ್ರಿಗಿಬ್ರಿಗೂ ತುಂಬಾ ಸಂತೋಷ ಆಗುತ್ತೆ. ಹಾಗಾಗಿ ಇಬ್ರು ಸ್ವಗ್ರಾಮಕ್ಕೆ ಅವರು ಹೊರಡ್ತಾರೆ. ಶ್ರೀಕೃಷ್ಣ ಭಗವಂತ ಮತ್ತೆ ಕನಸಲ್ಲಿ ಕಾಣಿಸ್ಕೊಳ್ತಾರೆ ದೀಕ್ಷಿತರಿಗೆ. ನೋಡಿ, ಹಿಂದೆ ಪೂರ್ವಾಚಾರ್ಯರು ಹೇಳಿರೋದನ್ನ ಸರಿಯಾಗಿ ಅರ್ಥೈಸ್ಕೊಳ್ಳದೆ ಅಹಂ ಬ್ರಹ್ಮಾಸ್ಮಿ ಅಂತೇಳಿ, ನಾನೇ ದೇವರು ಅಂತೇಳಿ ಎಲ್ಲರೂ ದುಷ್ಟ ಮಾರ್ಗದಲ್ಲಿ ಪ್ರವಹಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ಸರಿಯಾದ ಮಾರ್ಗವನ್ನ ತಿಳಿಸ್ಕೊಡ್ಬೇಕು. ಹಾಗಾಗಿ ಸನ್ಮಾರ್ಗದಲ್ಲಿ ತಿಳಿಸಿ ಅವ್ರನ್ನ ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಬೇಕಾಗಿದೆ. ಹಾಗಾಗಿ ನಾನು ಅವತಾರ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ಕೊಡ್ತಾರೆ. ನೋಡಿ, ಭಗವದ್ ರಾಮಾನುಜಾಚಾರ್ಯರು ಅವತಾರ ಮಾಡ್ಲಿಕ್ಕೆ ಎಷ್ಟೆಲ್ಲ ಕಾರಣಗಳಿವೆ. ನಾವು ವೇದವ್ಯಾಸರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಅವರ ತಂದೆ ಪರಾಶರ ಮಹರ್ಷಿ, ಅವರ ತಂದೆ ಶಕ್ತಿ ಮಹರ್ಷಿ, ಅವರ ತಂದೆ ವಶಿಷ್ಠ ಮಹರ್ಷಿ, ವಶಿಷ್ಠ ಮಹರ್ಷಿ ತಂದೆ ಬ್ರಹ್ಮ, ಬ್ರಹ್ಮರ ತಂದೆ ಶ್ರೀಮನ್ನಾರಾಯಣ. ನಾವು ಯಾಕೆ ವೇದವ್ಯಾಸರ ಬಗ್ಗೆ ತಿಳ್ಕೋಬೇಕು ಅಂದ್ರೆ, ಅವರ ಪರಾಶರರ ಮಗ ಅವರು ಕೃಷ್ಣ ದೈವಪಾನ ಸರೋವರದಲ್ಲಿ ಜನಿಸ್ತಾರೆ. 4 ವೇದಗಳನ್ನ, ಒಂದೇ ವೇದವನ್ನ 4 ವೇದಗಳಾಗಿ ವಿಭಾಗ ಮಾಡ್ತಾರೆ. ಹಾಗಾಗಿ ಅವರಿಗೆ ವೇದವ್ಯಾಸ ಅಂತ ಹೆಸರು ಬರುತ್ತೆ. ಹಾಗಾಗಿ ಅವರು ಬ್ರಹ್ಮ ಸೂತ್ರಗಳನ್ನು ಕೂಡ ಬರೀತಾರೆ, 18 ಪುರಾಣಗಳನ್ನ ಬರೀತಾರೆ. ಹಾಗಾಗಿ ವೇದಗಳನ್ನೆಲ್ಲ ಅವರು 4 ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಈ ತರ. ಹಾಗಾಗಿ ಅವರ ತಂದೆ ತಾತ ಅಂದ್ರೆ ವಶಿಷ್ಠ ಮಹರ್ಷಿ, ಅವರು ಯೋಗ ವಶಿಷ್ಠ ಗ್ರಂಥ ಬರೀತಾರೆ. ನಂತರ ಅವರು ಪರಾಶರ ಹೋರಾಶಾಸ್ತ್ರ ಎಂಬ ಗ್ರಂಥವನ್ನು ಬರೀತಾರೆ. ಇನ್ನ ಪರಾಶರ ಮಹರ್ಷಿಗಳು ವಿಷ್ಣು ಪುರಾಣ ಬರೀತಾರೆ, ಅದು ಮೈತ್ರೇಯ ಋಷಿಗೆ ತಿಳಿಸ್ಕೊಡ್ತಾರೆ. ಇನ್ನ ವ್ಯಾಸರ ಮಗ ಶುಕಮುನಿ ಅಂತ ಇರ್ತಾರೆ, ಅವರು ಭಾಗವತವನ್ನ ಪರೀಕ್ಷಿತ್ ಮಹಾರಾಜರಿಗೆ ತಿಳಿಸ್ತಾರೆ. ಇದು ಪರಂಪರೆ, ಋಷಿಯ ಪರಂಪರೆ. ಇವರು ಮುಂದೆ ನಮ್ಮ ಭಗವದ್ ರಾಮಾನುಜಾಚಾರ್ಯರು ವ್ಯಾಸ ಮತ್ತು ಪರಾಶರರಿಗೆ ವಿಶೇಷವಾದ ಒಂದು ಭಕ್ತಿಯನ್ನ ಅವರು ತೋರಿಸ್ಕೊಡ್ತಾರೆ. ವೇದವ್ಯಾಸರನ್ನ ಸಾಮಾನ್ಯ ಋಷಿ ಅಂತ ತಿಳಿಬಾರ್ದು. ವಿಷ್ಣು ಸಹಸ್ರನಾಮದಲ್ಲಿ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಿಯೇ ವಸಿಷ್ಠಾಯ ನಮೋ ನಮಃ ಅಂತ ಹೇಳುತ್ತೆ. ಅಂದ್ರೆ ಶ್ರೀಮನ್ ನಾರಾಯಣನ ಅವತಾರನೇ ವೇದವ್ಯಾಸರು ಅಂತ ಹೇಳುತ್ತೆ. ವಸಿಷ್ಠ ಮಹರ್ಷಿಯ ಮೊಮ್ಮಗ ಅಂತ ತಿಳಿಸುತ್ತೆ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನ ತಿಳಿಸೋಕ್ಕೋಸ್ಕರ ಅವರೆಲ್ಲ ಕಾರಣರಾಗ್ತಾರೆ. ಪರಾಶರ ಮಹರ್ಷಿ ವಿಷ್ಣು ಪುರಾಣವನ್ನು ಬರೀತಾರೆ, ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡ್ತಾರೆ, ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಭಾಗವತವನ್ನು ತಿಳಿಸ್ತಾರೆ, ಬೋಧನಾಯನರು ವಿಶಿಷ್ಟಾದ್ವೈತದ ಬಗ್ಗೆ ವೃತ್ತಿ ಗ್ರಂಥವನ್ನು ಬರೀತಾರೆ, ಆಳ್ವಾರುಗಳು 4000 ಪದ್ಯಗಳನ್ನು ಹೇಳ್ತಾರೆ, 4000 ಪ್ರಬಂಧ ಆಗುತ್ತೆ. ನಂತರ ಆಚಾರ್ಯ ಪರಂಪರೆ ಬರುತ್ತೆ. ಆಚಾರ್ಯ ಪರಂಪರೆಯಲ್ಲಿ ನಾಥಮುನಿಗಳು ಅಗ್ರಗಣ್ಯರು, ಅವರ ಮೊಮ್ಮಗ ಯಮನಾಚಾರ್ಯರು 2ನೇವರಾಗ್ತಾರೆ, 3ನೇವರು ರಾಮಾನುಜಾಚಾರ್ಯರಾಗ್ತಾರೆ.